ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ನಿಮಗೆ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ನಾವು ಮತ್ತೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ. ಗೆಳೆಯರೆ, ನಾನು ಇವತ್ತು ಆಡುಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದ ಸೌತ್ ಆಫ್ರಿಕಾ ಮೂಲದ ತಳಿಯಾಗಿರುವಂತಹ ಬೋರ್ ಆಡಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು, ಈ ತಳಿಯ ಪ್ರಾಮುಖ್ಯತೆ, ವಿಶೇಷತೆ, ಬೆಳೆಸುವ ರೀತಿ, ಗಳಿಸಬಹುದಾದ ಲಾಭ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ವಿಷಯದ ಕಡೆಗೆ ಹೋಗುವುದಾದ್ರೆ, 1900ರ ಹೊತ್ತಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಅಭಿವೃದ್ಧಿಪಡಿಸಿದ ಈ ತಳಿಯು ಕಡಿಮೆ ಅವಧಿಯಲ್ಲಿ ಹೆಚ್ಚು ಭಾರ ಪಡೆದುಕೊಳ್ಳುವ ಮತ್ತೆ ಉತ್ಕೃಷ್ಟವಾದ ಮಾಂಸವನ್ನು ಹೊಂದುವ ತಳಿಯಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸುತ್ತದೆ. ಇತರೆ ತಳಿಗಳ ಮಾಂಸಕ್ಕಿಂತ ಬೋರ್ ತಳಿಯ ಆಡಿನ ಮಾಂಸವು ದುಪ್ಪಟ್ಟು ಬೇಡಿಕೆ ಮತ್ತು ದರವನ್ನು ಹೊಂದಿರುತ್ತದೆ. ಈ ಬೋರ್ ಆಡು ಎಲ್ಲಾ ಹವಾಗುಣಗಳಲ್ಲಿಯೂ ಎಲ್ಲಾ ಪ್ರದೇಶಗಳಲ್ಲಿಯೂ ಬೆಳೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು, ಇದರ ರೋಗ ನಿರೋಧಕ ಶಕ್ತಿಯು ತುಂಬಾನೇ ಉತ್ತಮವಾಗುತ್ತದೆ. ಸಾಧಾರಣ 1950ರ ನಂತರ ಇದನ್ನು ನಮ್ಮ ದೇಶಕ್ಕೂ ಪರಿಚಯಿಸಲಾಯಿತು. ಈ ಆಡುಗಳನ್ನು ಇಡೀ ಜೀವ ಬಿಳಿ ಬಣ್ಣ ಮತ್ತು ಕುತ್ತಿಗೆಯಿಂದ ಮೇಲಕ್ಕೆ ಕಂದು ಬಣ್ಣ ಹೊಂದಿರುತ್ತದೆ. ಕೆಲವೊಮ್ಮೆ ಅಪರೂಪಕ್ಕೆ ಫುಲ್ ಬಿಳಿ ಬಣ್ಣದಲ್ಲಿ ಮತ್ತೆ ಫುಲ್ ಬ್ರೌನ್ ಬಣ್ಣದಲ್ಲಿಯೂ ಕಾಣಸಿಗಬಹುದಾಗಿದೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳೆಸಲಾಗ್ತದೆ. ಈ ಜಾತಿಯ ಗಂಡಾಡು ಸಾಧಾರಣ 90ರಿಂದ 140 ಕೆಜಿಯಷ್ಟು ಮತ್ತೆ ಹೆಣ್ಣಾಡು ಸಾಧಾರಣ ಒಂದು 60ರಿಂದ 80 ಕೆಜಿಯಷ್ಟು ದೇಹ ಭಾರ ಹೊಂದಬಹುದಾಗಿದೆ. ಇವುಗಳ ಮರಿಗಳು ಹುಟ್ಟುವಾಗಲೇ 6.5ರಿಂದ 7 ಕೆಜಿಯಷ್ಟು ತೂಕ ಹೊಂದಿರುತ್ತದೆ. ಮತ್ತೆ 4 ತಿಂಗಳು ಪ್ರಾಯವಾದಾಗ ಸಾಧಾರಣ 20 ಕೆಜಿಯಷ್ಟು ಭಾರ ಪಡೆದುಕೊಳ್ತವೆ. ತಿಂಗಳಿಗೊಮ್ಮೆ ಸುಮಾರು ಒಂದು 6 ಕೆಜಿಯಷ್ಟು ಭಾರ ಗಳಿಸಿಕೊಳ್ಳುವಂತಹ ಏಕೈಕ ತಳಿ ಇದಾಗಿದ್ದು, 1 ವರ್ಷ ಪ್ರಾಯಕ್ಕೆ ಸಾಧಾರಣ ಒಂದು 50ರಿಂದ 60 ಕೆಜಿಯಷ್ಟು ಭಾರ ಪಡೆದುಕೊಳ್ತದೆ. ಹೆಣ್ಣು ಬೋಯರ್ ಆಡು 6-7 ತಿಂಗಳಲ್ಲಿ ಪ್ರಾಯಕ್ಕೆ ಬರುವುದಾದ್ರೆ 1 ವರ್ಷದ ನಂತರ ಬ್ರೀಡಿಂಗ್ಗೆ ನಾವು ಉಪಯೋಗಿಸಿಕೊಳ್ಬೇಕಾಗ್ತದೆ. ಗಂಡ ಆಡು ಸಾಧಾರಣ ಒಂದು 10 ತಿಂಗಳಲ್ಲಿ ಬ್ರೀಡಿಂಗ್ಗೆ ಸಿದ್ಧಗೊಂಡ್ರು ಸಾಧಾರಣ ಒಂದು 15 ತಿಂಗಳ ನಂತರ ಬ್ರೀಡಿಂಗ್ಗೆ ಉಪಯೋಗಿಸುವುದು ಉತ್ತಮವಾಗುತ್ತದೆ. ಪ್ರತಿ ಆಡಿಗೂ 3 ತಿಂಗಳಿಗೊಮ್ಮೆ ಜಂತು ಹುಳುವಿನ ಮದ್ದು ಕೊಡುವುದು ಬೇಕಾಗ್ತದೆ. ಇದರಿಂದ ಆಡುಗಳಲ್ಲಿ ಹಸಿವು ಜಾಸ್ತಿಯಾಗಿ ಒಳ್ಳೆಯ ರೀತಿಯಲ್ಲಿ ತಿಂದು ಮತ್ತೆ ಉತ್ತಮವಾದ ಆರೋಗ್ಯವನ್ನು ಗಳಿಸಿಕೊಳ್ತವೆ. ಇವುಗಳನ್ನು ಪ್ರಥಮ ಬಾರಿ ಸಾಕಾಣಿಕೆ ಮಾಡುವವರು ಸಾಧಾರಣ ಒಂದು 3 ತಿಂಗಳ ಮೇಲ್ಪಟ್ಟ ಮರಿಗಳನ್ನು ನಾವು ಕೊಂಡ್ಕೊಳ್ಬೇಕಾಗ್ತದೆ. ತಳಿಯ ಪ್ಯೂರ್ ಆಗಿದೆಯೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗುತ್ತದೆ. ಈ ಆಡುಗಳಲ್ಲಿ ಮುಖ್ಯವಾಗಿ ಬೆಳಗಿನ ಹೊತ್ತು ಒಣ ಮೇವು ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ರಾತ್ರಿ ಹೊತ್ತಿಗೆ ಹಸಿ ಮೇವು ನಾವು ನೀಡಬೇಕಾಗ್ತದೆ. ಇದರ ಮಧ್ಯದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕೈ ತಿಂಡಿಯನ್ನು ನೀಡುವುದು ಅಗತ್ಯವಾಗುತ್ತದೆ. ಹಸಿ ಮೇವು ಕೊರತೆ ಕಂಡು ಬಂದಲ್ಲಿ ಸೈಲೇಜ್ ತಯಾರಿಕೆ ಮಾಡಿಕೊಂಡು ಉಪಯೋಗಿಸಬೇಕಾಗ್ತದೆ. ಸೈಲೇಜ್ ನಾವು ತಯಾರಿಸಲು ಹಸಿಮೇವನ್ನು ಸಣ್ಣದಾಗಿ ಕತ್ತರಿಸಿ ಉಪ್ಪು ಮತ್ತು ಬೆಲ್ಲದ ನೀರು ಸಿಂಪಡಿಸಿ ಗಾಳಿಯಾಡದಂತಹ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ 40 ದಿನಗಳವರೆಗೆ ಭದ್ರವಾಗಿ ಇಟ್ಟುಕೊಂಡ್ರೆ ಸೈಲೇಜ್ ಸಿದ್ಧವಾಗುತ್ತದೆ. ಈ ಬೋರ್ ಗಂಡಾಡನ್ನು ಮಲಬಾರಿ ಹೆಣ್ಣಾಡುಗಳೊಂದಿಗೆ ಕ್ರಾಸ್ ಮಾಡಿಸಿಯೂ ನಮ್ಮ ಸ್ಥಳೀಯ ಮಲಬಾರಿ ತಳಿಗಳನ್ನು ಸುಧಾರಿತ ತಳಿಯಾಗಿಸಬಹುದಾಗಿದೆ. ಇಲ್ಲಿ ಯಾವ ಕಾರಣಕ್ಕೂ ಇನ್ಬ್ರೀಡ್ ಅಂದ್ರೆ ರಕ್ತ ಸಂಬಂಧಿ ಆಡುಗಳೊಂದಿಗೆ ಕ್ರಾಸ್ ಮಾಡಿಸಬಾರದು. ಇದರಿಂದ ನ್ಯೂನತೆಯ ಮರಿಗಳು ಹುಟ್ಟಿಕೊಳ್ತವೆ ಮತ್ತು ತಳಿಯ ಗುಣಮಟ್ಟವು ಹಾಳಾಗ್ತದೆ. ಇದು ಬೋಯರ್ ತಳಿಯ ಆಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು.
ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.